ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ 4-5 ವರ್ಷಗಳ ಹಿಂದೆ ಇಡೀ ಜಗತ್ತನ್ನೇ ನಡುಗಿಸಿ ಲಕ್ಷಾಂತರ ಜೀವಗಳನ್ನು ಬಲಿ ಪಡೆದಿದ್ದ ಆ ಕೊರೋನಾ ಮಹಾಮಾರಿ ನೆನಪಿದೆಯಾ? ಆ ಭೀಕರ ದಿನಗಳನ್ನು ಯಾರು ತಾನೇ ಮರೆಯೋದಿಕ್ಕೆ ಸಾಧ್ಯ ಅಲ್ವಾ? ಆದರೆ ಈಗ ಮತ್ತೆ ಆ ಕರಾಳ ದಿನಗಳು ಮರುಕಳಿಸ್ತಾ ಇವೆಯಾ? ಯಾಕೆ ಅಂದರೆ ಕರ್ನಾಟಕ ಮತ್ತು ನೆರೆಯ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಕೊರೋನಾ ಕೇಸ್ಗಳು ಪತ್ತೆಯಾಗ್ತಾ ಇವೆ. ಆಂಧ್ರದಲ್ಲಿ ಈಗಾಗಲೇ 2 ಈ ಸೋಂಕಿಗೆ ಜೀವ ತೆತ್ತಿದ್ದಾರೆ ಅನ್ನೋ ಆತಂಕಕಾರಿ ವರದಿಗಳು ಹೊರಬಿದ್ದಿವೆ. ಇದರ ಬೆನ್ನಲ್ಲೇ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಹಾಗಾದ್ರೆ ನಿಜವಾಗ್ಲೂ ಕೊರೋನಾ ಮತ್ತೆ ಶುರುವಾಗಿದೆಯಾ? ಆಂಧ್ರದಲ್ಲಿ ಮೃತಪಟ್ಟಿದ್ದು ಹೇಗೆ? ಕರ್ನಾಟಕದಲ್ಲಿ ಈಗ ಎಷ್ಟು ಕೇಸ್ಗಳಿವೆ? ಕೊರೋನಾ ಈಗ ಸಾಮಾನ್ಯ ಫ್ಲೂ ಜ್ವರದಂತೆ ಆಗಿದೆಯಾ? ವೈದ್ಯರು ಮತ್ತು ಆರೋಗ್ಯ ಇಲಾಖೆ ಏನ್ ಹೇಳ್ತಾ ಇದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಂಧ್ರ ಪ್ರದೇಶದಲ್ಲಿ ಕೊರೋನಾಗೆ 2 ಬಲಿ, ಕರ್ನಾಟಕದ ಗಡಿಗಳಲ್ಲಿ ಹೈ ಅಲರ್ಟ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಶೀತ, ಕೆಮ್ಮು, ಜ್ವರದಂತ ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ. ಆಸ್ಪತ್ರೆಗಳಲ್ಲಿ ಇನ್ಫ್ಲೂಯೆನ್ಸಾ ಎ, H1N1 ಕೇಸ್ಗಳ ಜೊತೆಗೆ ಈಗ ಕೋವಿಡ್-19 ಕೇಸ್ಗಳು ಕೂಡ ಪತ್ತೆಯಾಗ್ತಾ ಇರೋದು ಆತಂಕಕ್ಕೆ ಕಾರಣ ಆಗಿದೆ. ಮುಖ್ಯವಾಗಿ ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶದ YSR ಕಡಪ ಜಿಲ್ಲೆಯಲ್ಲಿ ಕೊರೋನಾ ಸ್ಫೋಟಗೊಂಡಿದೆ. ಅಲ್ಲಿ 8 ಕೇಸ್ಗಳು ಪತ್ತೆಯಾಗಿದ್ದು 2 ಕೊರೋನಾ ಸೋಂಕಿತರು ಮೃತಪಟ್ಟಿದ್ದಾರೆ ಎಂಬ ಸುದ್ದಿ ಇಡೀ ದಕ್ಷಿಣ ಭಾರತವನ್ನೇ ಬೆಚ್ಚಿ ಬೀಳಿಸಿದೆ. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಕರ್ನಾಟಕ ಆರೋಗ್ಯ ಇಲಾಖೆ ಆಂಧ್ರಕ್ಕೆ ಹೊಂದಿಕೊಂಡಿರುವ ತುಮಕೂರು, ಬಳ್ಳಾರಿ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಗಡಿಗಳಲ್ಲಿ ಹೈ ಅಲರ್ಟ್ ಘೋಷಿಸಿದೆ. ಅದರಲ್ಲೂ ವಿಶೇಷವಾಗಿ ತುಮಕೂರಿನ ಪಾವಗಡದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರ ನೇತೃತ್ವದಲ್ಲಿ ತುರ್ತು ಸಭೆ ನಡೆಸಿ ಗಡಿಯಲ್ಲಿ ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ. ಆಂಧ್ರದಿಂದ ಬರುವ ಪ್ರತಿಯೊಬ್ಬ ಪ್ರಯಾಣಿಕರನ್ನು ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ತಪಾಸಣೆ ನಡೆಸಿದ ಬಳಿಕವೇ ರಾಜ್ಯದ ಒಳಗೆ ಬಿಡಲಾಗ್ತಾ ಇದೆ. ಕರ್ನಾಟಕದಲ್ಲಿ ಹೇಗಿದೆ ಕೊರೋನಾ ಸ್ಥಿತಿಗತಿ? ಸ್ನೇಹಿತರೆ, ಆಂಧ್ರ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲೂ ಕಳೆದ 15 ದಿನಗಳಲ್ಲಿ ಕೊರೋನಾ ಕೇಸ್ಗಳು ದಿಢೀರ್ ಏರಿಕೆ ಕಂಡಿವೆ. ಜೂನ್ ತಿಂಗಳಲ್ಲಿ ಕೇವಲ 14 ಕೇಸ್ಗಳು ಇದ್ರೆ ಕಳೆದ 10-15 ದಿನಗಳಲ್ಲಿ 193 ಶಂಕಿತರನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಬರೋಬ್ಬರಿ 32 ಜನರಲ್ಲಿ ಕೊರೋನಾ ಇರೋದು ದೃಢಪಟ್ಟಿದೆ. ಹೆಚ್ಚಿನ ಜನರಿಗೆ ಬೇರೆ ಯಾವುದೋ ಶಸ್ತ್ರಚಿಕಿತ್ಸೆಗೆ ಮುನ್ನ ಕಡ್ಡಾಯ ಕೋವಿಡ್ ಟೆಸ್ಟ್ ಮಾಡಿದಾಗ ಈ ಸೋಂಕು ಪತ್ತೆಯಾಗ್ತಿದೆಯೇ ಹೊರತು ಅವರಲ್ಲಿ ರೋಗದ ಯಾವ ಲಕ್ಷಣಗಳು ಇರಲಿಲ್ಲ. ಇದು ಅಚ್ಚರಿಯ ವಿಷಯ. ಗಾಬರಿಯಾಗುವ ಅಗತ್ಯವಿದೆಯಾ? ವೈದ್ಯರು ಹೇಳೋದೇನು? ಹಾಗಾದ್ರೆ ನಾವು ಮತ್ತೆ ಲಾಕ್ಡೌನ್, ಮಾಸ್ಕ್ ಅಂತ ಹೆದರ್ಬೇಕಾ? ಖಂಡಿತ ಇಲ್ಲ. ವೈದ್ಯಕೀಯ ತಜ್ಞರ ಪ್ರಕಾರ ಕೊರೋನಾ ಈಗ ಎಂಡೆಮಿಕ್ ಹಂತ ತಲುಪಿದೆ. ಅಂದ್ರೆ ಇದು ಸಂಪೂರ್ಣವಾಗಿ ಮಾಯವಾಗಿಲ್ಲ, ಆದರೆ ಮೊದಲಿನಷ್ಟು ಭೀಕರವಾಗಿಲ್ಲ. ಇದು ಈಗ ಸಾಮಾನ್ಯ ಫ್ಲೂ, ಶೀತ, ಜ್ವರದಂತೆ ನಮ್ಮ ನಡುವೆಯೇ ಇರಲಿದೆ. ಬೆಂಗಳೂರಿನ ವೈದ್ಯರು ಹೇಳುವ ಪ್ರಕಾರ ಈಗ ಆಸ್ಪತ್ರೆಯಲ್ಲಿ ಬರುವವರಲ್ಲಿ ಹೆಚ್ಚಾಗಿ H1N1 ಮತ್ತು ಇನ್ಫ್ಲೂಯೆನ್ಸಾ ಕೇಸ್ಗಳಿಗಿವೆ. ಕೊರೋನಾ ಬಂದರೂ ಅದು ತೀರಾ ಸೌಮ್ಯವಾಗಿದೆ. ಹೆಚ್ಚಿನ ರೋಗಿಗಳು ಮನೆಯಲ್ಲೇ ಗುಣಮುಖರಾಗ್ತಾ ಇದ್ದಾರೆ. ಆಸ್ಪತ್ರೆಗೆ ದಾಖಲಾಗುವ ಅಗತ್ಯವೇ ಬರ್ತಾ ಇಲ್ಲ. ಇನ್ನು ಆಂಧ್ರದಲ್ಲಿ ಮೃತಪಟ್ಟ 2 ವ್ಯಕ್ತಿಗಳ ಬಗ್ಗೆ ಹೈದರಾಬಾದ್ನ ವೈದ್ಯರಾದ ಡಾಕ್ಟರ್ ದಿಲೀಪ್ ಗುಡೆ ಸ್ಪಷ್ಟನೆ ನೀಡಿದ್ದಾರೆ. ಆ 2 ವ್ಯಕ್ತಿಗಳಿಗೆ ಮೊದಲೇ ತೀವ್ರವಾದ ಮಧುಮೇಹ, ಕಿಡ್ನಿ ಮತ್ತು ಲಿವರ್ ಸಮಸ್ಯೆಗಳಿದ್ವು. ಇಂಥ ಗಂಭೀರ ಕಾಯಿಲೆ ಇರೋರಿಗೆ ಸಾಮಾನ್ಯ ಶೀತ, ಜ್ವರ ಬಂದರೂ ICU ಅಗತ್ಯ ಇರುತ್ತೆ. ಹಾಗಾಗಿ ಕೇವಲ ಕೊರೋನಾದಿಂದಲೇ ಅವರು ಮೃತಪಟ್ಟಿಲ್ಲ, ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಅಭಯ ನೀಡಿದ್ದಾರೆ. ಯಾರು ಹೆಚ್ಚು ಎಚ್ಚರಿಕೆ ವಹಿಸೋದು ಸೂಕ್ತ? ತಜ್ಞರು ಹೇಳೋದೇನು? ಸಾಮಾನ್ಯ ಜನರಿಗೆ ಇದರಿಂದ ತೊಂದರೆ ಇಲ್ಲದೇ ಇದ್ರೂ ಕೆಲವು ವರ್ಗದ ಜನರು ಮಾತ್ರ ಈಗಲೂ ಎಚ್ಚರದಿಂದ ಇರಲೇಬೇಕು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಯಸ್ಸಾದವರು ಅಂದ್ರೆ ಹಿರಿಯ ನಾಗರಿಕರು, ಸಕ್ಕರೆ ಕಾಯಿಲೆ, BP, ಕಿಡ್ನಿ, ಲಿವರ್ ಮತ್ತು ಹೃದಯದ ಸಮಸ್ಯೆ ಇರೋರು, ಗರ್ಭಿಣಿಯರು ಹೆಚ್ಚು ಜಾಗರೂಕರಾಗಿರಬೇಕು. ಜ್ವರ, ಒಣಕೆಮ್ಮು, ಗಂಟಲು ನೋವು, ಸುಸ್ತು ಕಾಣಿಸಿಕೊಂಡ್ರೆ ನಿರ್ಲಕ್ಷ್ಯ ಮಾಡದೆ ವೈದ್ಯರನ್ನ ಕಾಣಬೇಕು. ಅದರಲ್ಲೂ ಉಸಿರಾಟದ ತೊಂದರೆ, ಎದೆನೋವು ಕಾಣಿಸಿಕೊಂಡ್ರೆ ತಕ್ಷಣ ಆಸ್ಪತ್ರೆಗೆ ದಾಖಲಾಗಬೇಕು. ಆರೋಗ್ಯ ಇಲಾಖೆ ಈಗಾಗಲೇ ಎಲ್ಲ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಬೆಡ್, ಔಷಧಿಗಳನ್ನು ಸಿದ್ಧವಾಗಿಟ್ಟುಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದೆ. ಇನ್ನು ಸಾರ್ವಜನಿಕರಾದ ನಾವು ಜನಸಂದಣಿ ಇರುವ ಕಡೆ ಹೋದಾಗ ಅಥವಾ ಆಸ್ಪತ್ರೆಗಳಿಗೆ ಹೋದಾಗ ಮಾಸ್ಕ್ ಧರಿಸೋದು ಉತ್ತಮ. ಅಲ್ಲದೆ ಕೈಗಳನ್ನು ಆಗಾಗ್ಗೆ ಸೋಪಿನಿಂದ ತೊಳೆಯೋದು, ಸೋಂಕಿನ ಲಕ್ಷಣಗಳಿದ್ರೆ ಮನೆಯಲ್ಲೇ ಇರೋದು ಒಳ್ಳೆಯದು. ಒಟ್ಟಿನಲ್ಲಿ ಸ್ನೇಹಿತರೆ, ಕೊರೋನಾ ಈಗ ಸಾಮಾನ್ಯ ಜ್ವರದಂತೆ ನಮ್ಮ ಜೊತೆಯೇ ಇದೆ.
ನಮ್ಮ ದೇಶದ ಜನರಿಗೆ ಈಗಾಗಲೇ ಲಸಿಕೆ ಮತ್ತು ಹಳೆಯ ಸೋಂಕಿನಿಂದ ಹೈಬ್ರಿಡ್ ಇಮ್ಯುನಿಟಿ ಬಂದಿರೋದ್ರಿಂದ ಇದು ದೊಡ್ಡ ಮಟ್ಟದಲ್ಲಿ ಅಪಾಯ ತರೋದಿಲ್ಲ. ಹಾಗಂತ ನಿರ್ಲಕ್ಷ್ಯ ಮಾಡದೆ ನಮ್ಮ ಮನೆಯಲ್ಲಿರುವ ವಯಸ್ಸಾದವರನ್ನು, ಕಾಯಿಲೆ ಇರೋರನ್ನ ಜಾಗರೂಕತೆಯಿಂದ ಕಾಪಾಡಿಕೊಳ್ಳೋಣ. ಪ್ಯಾನಿಕ್ ಆಗೋ ಬದಲು ಪ್ರಿಕಾಷನ್ ತಗೊಳ್ಳೋಣ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ನಿಮ್ಮ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಈ ರೀತಿಯ ಮತ್ತಷ್ಟು ಹೆಲ್ತ್ ಮತ್ತು ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.